ಕ್ರಿಕೆಟ್ ಲೋಕದ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಕ್ವಿಕ್ ಆಗಿ ಹೇಳ್ತೀನಿ. ಕ್ರಿಕೆಟ್ ರೌಂಡಪ್ನಲ್ಲಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಜಿಂಬಾಬ್ವೆ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅರ್ಧಶತಕ ಸಿಡಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ಪಂದ್ಯದಲ್ಲಿ ವೈಭವ್ 49 ಎಸೆತಗಳಲ್ಲಿ 81 ರನ್ ಅನ್ನು ಬಾರಿಸಿದ್ರು. ಈ ಅರ್ಧಶತಕದೊಂದಿಗೆ ವಿಶ್ವ ಟಿ20 ಕ್ರಿಕೆಟ್ನಲ್ಲಿ 2 ಅರ್ಧಶತಕ ಸಿಡಿಸಿದ ಕಿರಿಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಈ ಮೂಲಕ ನೇಪಾಳದ ಕುಶಲ್ ಮಲ್ಲ ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. ಕುಶಲ್ 16 ವರ್ಷ ತುಂಬುವುದರೊಳಗೆ 1 ಅರ್ಧಶತಕವನ್ನು ಸಿಡಿಸಿದ್ರು. ಆದರೆ ವೈಭವ್ 2 ಅರ್ಧಶತಕ ಸಿಡಿಸಿ ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ. ಗಾಯದ ನಡುವೆಯೂ ಜಿಂಬಾಬ್ವೆ ಬೌಲರ್ಸ್ ಬೆವರಿಳಿಸಿದ್ದಾರೆ ಬೇಬಿ ಬಾಸ್. ಹೌದು, 49 ಎಸೆತಗಳಲ್ಲಿ 81 ರನ್ ಬಾರಿಸಿದ ಸೂರ್ಯವಂಶಿ ಪ್ಲೇಯರ್ ಆಫ್ ದಿ ಮ್ಯಾಚ್, ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇಂಜುರಿ ನಡುವೆಯೂ ಛಲ ಬಿಡದೆ ಬಂಬೌಟ್ ಬ್ಯಾಟಿಂಗ್ ಮಾಡಿದ ವೈಭವ್ ಬೌಲರ್ಗಳ ಬೆವರಿಳಿಸಿದ್ರು ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿ ಗೆಲುವಿನ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ತನ್ನ ತಂಡವನ್ನು ಹೊಗಳಿದ್ದಾರೆ. ಯುವ ಆಟಗಾರರು ಮೈದಾನದಲ್ಲಿ ತೋರ್ತಾ ಇರುವ ಎನರ್ಜಿ, ಆಟದ ಮೇಲಿರುವ ಬದ್ಧತೆ ನಿಜಕ್ಕೂ ಅದ್ಭುತ. ಸತತವಾಗಿ ಆಡುವಾಗ ಇಷ್ಟೊಂದು ಉತ್ಸಾಹ ಕಾಯ್ದುಕೊಳ್ಳುವುದು ಸುಲಭದ ಮಾತಲ್ಲ. ಒಬ್ಬ ನಾಯಕನಾಗಿ ಹಾಗೂ ತಂಡವಾಗಿ ನಮಗೆ ಇಂಥ ಎನರ್ಜಿಯ ಅಗತ್ಯವಿತ್ತು. ಇದರಿಂದಾಗಿಯೇ ಜಿಂಬಾಬ್ವೆ ನೆಲದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ವಿ ಅಂತ ಹೇಳಿ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಕೋಚ್ VVS ಲಕ್ಷ್ಮಣ್ಗೂ ಧನ್ಯವಾದವನ್ನು ಹೇಳಿದ್ದಾರೆ. ನಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ ಮತ್ತು ನಮಗೆ ಸ್ಫೂರ್ತಿ ನೀಡಿದ್ದಕ್ಕಾಗಿ VVS ಸರ್ಗೆ ಧನ್ಯವಾದಗಳು. ನಾವು ಪ್ರತಿದಿನ ಮೈದಾನಕ್ಕೆ ಕಾಲಿಟ್ಟಾಗ ನೀವು ಹೇಳಿದ ಎಲ್ಲವೂ ಸೂಕ್ತವಾಗಿತ್ತು ಮತ್ತು ನಾವು ಅದನ್ನು ಮಾಡಬಲ್ಲೆವು ಎಂಬ ಧೈರ್ಯ ತಂದುಕೊಟ್ಟಿತ್ತು ಹಾಗೂ ಆದ್ದರಿಂದ ತುಂಬ ಧನ್ಯವಾದಗಳು ಅಂತ ಹೇಳಿ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಸರಣಿ ಗೆಲ್ತಾ ಇದ್ದಂತೆ ಕೋಚ್ VVS ಲಕ್ಷ್ಮಣ್ ಬೇಬಿ ಬಾಸ್ ಸೂರ್ಯವಂಶಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ನೀಡಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಕೋಚ್ ಲಕ್ಷ್ಮಣ್ ಸೂರ್ಯವಂಶಿಯ ಬ್ಯಾಟಿಂಗ್ ಶೈಲಿಯನ್ನು ಹೊಗಳಿದ್ರು. ಆದರೆ ಭವಿಷ್ಯದಲ್ಲಿ ಸುದೀರ್ಘ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಉಳಿಯಬೇಕಾದರೆ ದೈಹಿಕ ದೃಢತೆ ಎಷ್ಟು ಮುಖ್ಯ ಎಂಬುದನ್ನು ವಿವರಿಸಿದ್ರು. ವೈಭವ್ ತುಂಬ ಕಿರಿಯ ಆಟಗಾರ, ಅವರು ಫಿಟ್ನೆಸ್ ವಿಚಾರದ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ಹೇಳಿ ಲಕ್ಷ್ಮಣ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಂಬಾಬ್ವೆ ವಿರುದ್ಧ 3ನೇ ಪಂದ್ಯದಲ್ಲಿ ವೈಭವ್ ಬ್ಯಾಟಿಂಗ್ ಶೈಲಿ ಎಲ್ಲರ ಗಮನವನ್ನು ಸೆಳೆದಿದೆ. ತಮ್ಮ ಇನ್ನಿಂಗ್ಸ್ನಲ್ಲಿ 49 ಎಸೆತಗಳನ್ನು ಎದುರಿಸಿದ ವೈಭವ್ 9 ಬೌಂಡ್ರಿ ಹಾಗೂ 4 ಸಿಕ್ಸರ್ ಕೂಡ ಬಾರಿಸಿದ್ರು. ಈ 4 ಸಿಕ್ಸರ್ನಲ್ಲಿ 1 ಸಿಕ್ಸರ್ ಬರೋಬ್ಬರಿ 102 ಮೀಟರ್ ದೂರ ಹೋಗಿ ಬಿದ್ದಿತ್ತು. ಇದು ಗ್ಯಾಲರಿಯಲ್ಲಿ ಇದ್ದವರನ್ನು ಹುಬ್ಬೇರುವಂತೆ ಮಾಡಿತು. ಅಂದಹಾಗೆ ವೈಭವ್ ಮೊದಲ ಪಂದ್ಯದಲ್ಲಿ 99 ಮೀಟರ್ ದೂರ ಸಿಕ್ಸರನ್ನು ಬಾರಿಸಿದ್ರು. ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಎದುರಾದ ಆಘಾತಕಾರಿ ಸೋಲಿನ ಬೆನ್ನಲ್ಲೇ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧದ ಏಕದಿನ ಹಾಗೂ ಟಿ20 ಸರಣಿಯಲ್ಲೂ ಸೋಲನ್ನು ಕಂಡಿತ್ತು. ಈ ಸಾಲು ಸೋಲುಗಳ ಹಿನ್ನೆಲೆಯಲ್ಲಿ BCCI ಈಗ ತುರ್ತು ಪರಾಮರ್ಶನ ಸಭೆಯನ್ನು ಕರೆದಿದೆ. ಜೊತೆಗೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರಿಗೂ BCCI ಬಿಸಿ ಮುಟ್ಟಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಜಿಂಬಾಬ್ವೆ ಪ್ರವಾಸದಲ್ಲಿ ಬ್ಯಾಟಿಂಗ್ ವೈಫಲ್ಯದ ಬೆನ್ನಲ್ಲೇ ಅಭಿಷೇಕ್ ಶರ್ಮಾ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕಳಪೆ ಬ್ಯಾಟಿಂಗ್ ಪ್ರದರ್ಶನದ ಬೆನ್ನಲ್ಲೇ ಭಾವನಾತ್ಮಕ ಪೋಸ್ಟ್ ಅನ್ನು ಹಂಚಿಕೊಂಡಿರುವ ಅಭಿಷೇಕ್, ಚಿನ್ನದಂತಹ ಅವಕಾಶಗಳು ಕೈತಪ್ಪಿದಾಗ ಬೇಸರವಾಗ್ತದೆ, ಆದರೆ ಇದು ಕಲಿಕೆಯ ಹಾದಿ. ಮುಂಬರುವ ದಿನಗಳಲ್ಲಿ ಕಠಿಣ ಪರಿಶ್ರಮದೊಂದಿಗೆ ಇನ್ನಷ್ಟು ಬಲಿಷ್ಠವಾಗಿ ಕಮ್ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಫನ್ನಿ ಇನ್ಸಿಡೆಂಟ್ ನಡೆದಿದೆ. ಇಶಾನ್ ಕಿಶನ್ ಪೆವಿಲಿಯನ್ ಹತ್ತ ಬರ್ತಾ ಇದ್ದ ವೇಳೆ ಅಭಿಮಾನಿ ಆಟೋಗ್ರಾಫ್ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಸರಿ ಅಂತ ಹೇಳಿ ಇಶಾನ್ ಕಿಶನ್ ಹತ್ತಿರ ಹೋದಾಗ ಶಾಕ್ ಆಗಿದ್ದಾರೆ. ಆಟೋಗ್ರಾಫ್ ಹಾಕಲು ತನ್ನ ಬೋಳು ತಲೆ ತೋರಿಸಿ ಆಟೋಗ್ರಾಫ್ ನೀಡುವಂತೆ ಪಟ್ಟನ್ನು ನೀಡಿದ್ದಾರೆ. ಅಭಿಮಾನಿಯ ಒತ್ತಾಯಕ್ಕೆ ಮಣಿದ ಕಿಶನ್ ಬೋಳು ತಲೆ ಮೇಲೆ ಸಹಿಯನ್ನು ಹಾಕಿದ್ದಾರೆ. ಈ ಫನ್ನಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಟೀಮ್ ಇಂಡಿಯಾ ವೇಗಿ ಮಯಾಂಕ್ ಯಾದವ್ ಟಿ20 ಕ್ರಿಕೆಟ್ನಲ್ಲಿ ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲೇ ವಿಕೆಟ್ ಪಡೆಯುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಭಾರತದ ಪರ ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಮಯಾಂಕ್ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಈ ಮೂಲಕ ಭುವನೇಶ್ವರ್ ಕುಮಾರ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಭುವಿ 87 ಪಂದ್ಯಗಳಲ್ಲಿ 3 ಬಾರಿ ಈ ಸಾಧನೆ ಮಾಡಿದ ಏಕೈಕ ಭಾರತೀಯ ಬೌಲರ್ ಆಗಿದ್ದರು. ಆದ್ರೀಗ ಮಯಾಂಕ್ ಕೇವಲ 6 ಪಂದ್ಯಗಳಲ್ಲಿ ಈ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಇವಿಷ್ಟು ಕ್ರಿಕೆಟ್ ಲೋಕದ ಇಂಟ್ರೆಸ್ಟಿಂಗ್ ಸುದ್ದಿಗಳು. ನಮಸ್ಕಾರ.